ನಾನು ಪೇಪರ್ ಅಲ್ಲಿ ಓದ್ತಾ ಇರ್ತೀನಿ, ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಅಂತ ಸತ್ತೋಗೋದು, ಸೂಸೈಡ್ ಅಟೆಂಪ್ಟ್ ಮಾಡೋದು. ಯಾರನ್ನಾದ್ರೂ ಕೇಳಿದ್ರೆ ಯಾಕೆ ಅಂದ್ರೆ ಸರ್ ಮರ್ಯಾದೆ ಹೋಯ್ತು ಅಂತ. ಏಯ್ ನಿನಗೆ ಮರ್ಯಾದೆ ಇದೆ ಅಂತ ಯಾವನು ಹೇಳ್ದವನು? ಜ್ಞಾಪಕ ಮಾಡ್ಕೊಳ, ಎಲ್ರು ಜ್ಞಾಪಕ ಮಾಡ್ಕೊಳ್ರಮ್ಮ. ಈ 17, 18, 20 ಇಯರ್ಸ್ ಅಲ್ಲಿ ಯಾರಾದ್ರೂ ನೀನು ಹುಟ್ಟದಾಗಿಂದ ಇಲ್ಲಿವರೆಗೂ ನಿನಗ್ ಮರ್ಯಾದೆ ಮಾನ ಇದೆ ಅಂತ ಯಾರಾದ್ರೂ ಹೇಳಿದಾರಾ? ರೀಕಾಲ್. ಇಲ್ದೇ ಇರೋದನ್ನ ನೀನ್ ಯಾಕೆ ಇದೆ ಅಂತ ಅನ್ಕೊಂತ ಇದೀಯ? ಯಾರಿಗೂ ಇರಲ್ವೋ? ತಪ್ಪಾಗಿ ತಿಳಿಬೇಡಿ. ನಿನ್ಗೆ ಯಾರಾದ್ರೂ ಒಬ್ರು ಅಪ್ಪ ನಿನ್ಗೆ ಎಷ್ಟು ಮರ್ಯಾದೆ ಇದೆ ಅಂತ ಹೇಳಿದಾರ? ಎಲ್ಲ ನೀನೇ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಅದಕ್ಕೆ ತಲೆಗೆಡಿಸ್ಕೋಬೇಡಿ. ಚರಿತ್ರೆ ಸೃಷ್ಟಿ ಮಾಡೋಕ್ಕಾಗದೇ ಇದ್ರು ಪರವಾಗಿಲ್ಲ ಕಣ್ರ. ಚಂದ್ರನಲ್ಲಿ ನೀರಿದ್ಯಾ ಇಲ್ವಾ ಅಂತ ಹುಡುಕ್ತಾ ಇದೀವಿ ನಾವು. ನಮ್ಮ ಮನೆಯಲ್ಲಿರೋ ಕಣ್ಣೀರು ಒರ್ಸಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ ಇನ್ನು. ಅದೇ ಬೇಜಾರು. ಅಲ್ಲೆಲ್ಲೋ ದೂರದ ಗ್ರಹದಲ್ಲಿ ತಂತ್ರಜ್ಞಾನ ಲ್ಯಾಂಡ್ ಮಾಡ್ತಿದೀವಿ ನಾವು. ಇವತ್ತು ನಮ್ಮ ಫ್ಯಾಮಿಲಿಗಳಲ್ಲಿರೋ ಕಷ್ಟ ನಿವಾರಿಸಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಫ್ಯಾಮಿಲಿ ಅಂದ್ರೆ ಏನ್ ಗೊತ್ತಾ? FAMILY, ಫಾದರ್ ಅಂಡ್ ಮದರ್, ಐ ಲವ್ ಯು. ಫಾದರ್ ಅಂಡ್ ಮದರ್, ಐ ಲವ್ ಯು. ಅಪ್ಪ ಅಮ್ಮನ ನಾನು ಹೇಳ್ತಾ ಇದ್ದೀನಿ ಮಗ, ಲೈಫ್ ರಿಯಾಲಿಟಿ. ನೀನ್ ಇಷ್ಟಪಟ್ಟು ಹುಡುಗಿ ಗ್ರೇಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವಿಷ್ಟಪಟ್ಟು ಹುಡುಗ ಒಳ್ಳೆಯವನಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಅಪ್ಪ ಅಷ್ಟು ಜೆಂಟ್ಲ್ಮ್ಯಾನ್ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಜನಕ್ಕೊಂದು ಸತ್ಯ ಗೊತ್ತಿರ್ಬೇಕು. ಒಂದು ವಯಸ್ಸಿಗೆ ಬಂದಾಗ, ಏನ್ ವಯಸ್ಸಿಗೆ ಬಂದಿದ ತಕ್ಷಣ ಹುಡುಗಿರು ನಮ್ಮ ಅಪ್ಪಗೆ ಏನ್ ಗೊತ್ತಾಗುತ್ತೆ, ನಮ್ಮ ಅಮ್ಮಗೆ ಏನ್ ಗೊತ್ತಾಗುತ್ತೆ? ನಿಮ್ಮ ಅಪ್ಪ ಅಮ್ಮಗೆ ಗೊತ್ತಿಲ್ಲದೆ ನಿಮ್ಮನ್ನ PUC ಡಿಗ್ರಿವರೆಗೂ ಕರ್ಕೊಂಡ್ ಬರ್ತಾರಣ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ವಯಸ್ಸಿಗೆ ಬಂದಾಗ ಒಬ್ಬ ಹುಡುಗಿನ ಬೈಕ್ ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಡ್ರೈವ್ಗೆ. ಅದೇ ಅಪ್ಪ ಮುಂದೆ ಕೂರಿಸ್ಕೊಂಡು ಡ್ರೈವ್ ಮಾಡ್ತಾನೆ. ಅದ್ರ ಅರ್ಥ ಏನ್ ಗೊತ್ತಾ? ಅಪ್ಪಗೆ ಮಗಳು ಯಾವಾಗ್ಲೂ ಮುಂದೆ ಇರಬೇಕು ಅಂತ ಆಸೆ, ಇಷ್ಟಪಟ್ಟು ಹುಡುಗಿ ಯಾವಾಗ್ಲೂ ಹಿಂದೆನೆ ಬಿದ್ದಿರ್ಲಿ ಅಂತ ಆಸೆ. ಇದೇ ನಿಜ. ಈ ವಾಸ್ತವ ಒಪ್ಕೊಳಕ್ಕಾಗದೇ ಇದ್ರು ನಿಮ್ಗೆ ಅನ್ಸುತ್ತೆ, ಏನ್ ಪ್ರದೀಪ್ ಸರ್ ತಂದೆ ತಾಯಿ ಬಗ್ಗೆ ಇಷ್ಟ ಹೇಳ್ತಾರೆ, ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಹೆಂಗ್ ಅರ್ಥ ಆಗುತ್ತೆ? ಅಪ್ಪ ಅಮ್ಮ ವ್ಯಾಲ್ಯೂ ಏನು ಅಂತ ಇಲ್ದೇ ಇರೋ ನನ್ನಂತವ್ರಿಗೆ ಗೊತ್ತಾಗುತ್ತೆ. ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಏನಿಲ್ಲ, ನಿನ್ PUC ಅಲ್ಲಿ ಇದೆಯಾ, ಡಿಗ್ರಿಯಲ್ಲಿ ಇದೆಯಾ, ಇಂಜಿನಿಯರಿಂಗ್ ಅಲ್ಲಿ ಇದೆಯಾ, ಒಂದು 5 ರಿಂದ 10 ವರ್ಷ ಕೆರಿಯರ್ ಕಾನ್ಸಂಟ್ರೇಟ್ ಮಾಡು. ಸೋತೋದ್ರೆ ಒಂದು ಲೈಫ್ ಸೀಕ್ರೆಟ್ ಹೇಳ್ತೀನಿ ಅಪ್ಪಯ್ಯ, నువ్వు గెలిచినా సోల్నా ನೀನ್ ಆಗ್ತಾ ಇರೋ ಬಟ್ಟೆಗಾಗ್ಲಿ, ನೀನ್ ತಿಂತಾ ಇರೋ ಊಟಗಾಗ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಕೂಲಿ ಮಾಡಾದ್ರೂ ನೀನ್ ಒಳ್ಳೆ ಬಟ್ಟೆ ಹಾಕ್ತೀಯ, ಕೂಲಿ ಮಾಡಾದ್ರೂ ಒಳ್ಳೆ ತಿಂಡಿ ತಿಂತೀಯ. ಆದ್ರೆ ಗೆದ್ವಿ ಅನ್ಕೊಳ್ಳಿ. ನಾನು ಅಷ್ಟೇ, ನಾನೊಂದು 7-8 ವರ್ಷದಿಂದ ಸೋಲ್ಬೇಕು ಅಂತಾನೆ ಯಾವ ಇದಕ್ಕೋದ್ರು. ಮೊನ್ನೆ ಬಿಗ್ ಬಾಸ್ ಹೋಗಿದ್ದೆ, ನಾನು 1 ಡೇ ಇದ್ದೆ ಬಿಗ್ ಬಾಸ್ ಅಲ್ಲಿ. 1 ಡೇ ಓಪನಿಂಗ್ ಡೇ, ನನ್ನ ಸೆಕೆಂಡ್ ಹೋಗಿದ್ದೆ, ನಾನು 1 ಡೇ ಇದ್ದೆ ಬಿಗ್ ಬಾಸ್ ಅಲ್ಲಿ. ಕರೆದಿದ್ರು. ನಾನು ಡಿಸೈಡ್ ಮಾಡಿದ್ದೆ, ನಾನು ಬಿಗ್ ಬಾಸ್ಗೆ ಹೋಗೋವರೆಗೂ ಬಿಗ್ ಬಾಸ್ ನೋಡಬಾರ್ದು ಅಂತ. ನಾನು ನೋಡ್ದೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲೋ ಬೆರೆಸಂದ್ರದಲ್ಲಿ ಅಪ್ಪ ಅಮ್ಮ ಇಲ್ದಾರ ಹುಡುಗ, ಒಬ್ಬ ಅನಾಥ ಹುಡುಗ, ಸರ್ಕಾರಿ ಶಾಲೆಯಲ್ಲಿ ಓದಂತ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ಲದೆ ವಿಧಾನಸೌಧದಲ್ಲಿ ಹೋಗಿ ಕುತ್ಕೊಳಕ್ಕಾದ್ರೆ ನಿನ್ ಕೈಯಲ್ಲಿ ಯಾಕೆ ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಒಂದು ಟಾಪ್ ಯೂನಿವರ್ಸಿಟಿಯಲ್ಲಿ ಹೋಗಿ ಸೀಟ್ ಹೊಡೆದು ಕುತ್ಕೊಳಕ್ಕಾಗಲ್ಲ? ಬಿಲೀವ್ ಸಿಸ್ಟಮ್ ಇರಬೇಕು. ತಲೆ ಕೆಡಿಸ್ಕೋಬಾರ್ದು. ಬಿಲೀವ್ ಸ್ಟ್ರಾಂಗ್ಲಿ. ಏನಾದ್ರೂ ಆಗ್ಲಿ ಲೈಫಲ್ಲಿ ಪರವಾಗಿಲ್ಲ. ನೋಡ, ಜಾಸ್ತಿ ಸೀರಿಯಸ್ ಆಗೆಲ್ಲ ತಗೋಬೇಡ ಲೈಫ್ನ. ಲೈಫಲ್ಲಿ ಒಂದು ಅವಮಾನ ಆಯ್ತಾ, ಸ್ಟೇ ಕೂಲ್. ಆಯ್ತಾ, ನೀನ್ ಒಳ್ಳೆಯವನೇ. 3 ಹೊತ್ತು ಊಟಕ್ಕೆ ಸಂಪಾದಿಸ್ಕೊಳಕ್ಕಾಗದೆ, ಒಳ್ಳೆ ಬಟ್ಟೆ ಹಾಕಕ್ಕಾಗದೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ಕಾಗದೆ, ಫ್ಯಾಮಿಲಿನ ಹ್ಯಾಪಿ ಆಗದೆ ಇರೋ ಆ ಒಳ್ಳೆತನ ಯಾವನ ಒಳ್ಳೆತನ ಅಂತಾನೆ? ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಚೆನ್ನಾಗಿ ಓದ್ಬೇಕು, ಭವಿಷ್ಯ ಇದೆ. ಇವತ್ತು ನಿಮಗೆ ದೇವರಂತ ಶಾಸ್ತ್ರಿ ನಮ್ಮ ವೆಂಕಟೇಶಣ್ಣ ಇದ್ದಾರೆ, ಅವ್ರು ಬಹಳ ಸಪೋರ್ಟ್ ಮಾಡ್ತಾರೆ ಬಹಳಷ್ಟು ಜನಕ್ಕೆ. ಚೆನ್ನಾಗಿ ಓದಿ. ನಿಮ್ಗೆ ಏನೇ ಸಪೋರ್ಟ್ ಬೇಕಿದ್ರು ನಿಮ್ಮ ಶಾಸಕರು, ನಾವೆಲ್ಲ, ನಮ್ಮ ಸರ್ಕಾರ, ನಾವೆಲ್ಲ ಇದೀವಿ.